ಫುಲ್ಲು ಏನಾಗಿರುತ್ತಲ್ಲ ಅದಕ್ಕೆ ಡೈರಿ ಅಂತ ಬರಿತಾ ಇದ್ರು. ಇವತ್ತು ಹಿಂಗಾಯ್ತು, ಹಾಗಾಯ್ತು, ಇವತ್ತು ಇಲ್ಲಿ ಹೋಗಿದ್ದೆ, ಇಲ್ಲಿ ಬಂದೆ, ಈ ಥರ ಆಯಿತು. ನಾನು ರಾತ್ರಿ ಅಥವಾ 5 ರಾತ್ರಿ ನೀವು ನೈಟ್ ಹೊತ್ತು ದೇವರ ಒಂದು ಸನ್ನಿಧಾನದಲ್ಲಿ ಮಲ್ಕೊಂಡ್ಬನ್ನಿ. ಅದು ಮಣಿ ತಗೊಬಿಟ್ಟು ಇಲ್ಲಿ ಅಂಟಿಸಿ ಡಿಸೈನ್ ಮಾಡಿ ಕೊಟ್ಟಿದ್ದು. ಅದೆಲ್ಲ ನಮ್ಮ ಸ್ಕೂಲಾಗ ಹುಡುಗರು ನೋಡ್ಬಿಟ್ಟು ಅಯ್ಯೋ ಗೊದ್ದ ಎಷ್ಟು ಕಷ್ಟಪಟ್ಟು ಮಗಳು ಕೂಡಿದ್ದೀರಾ. ಅರೆ ಪ್ರತಿಯೊಂದು ಕೊಲುನಲ್ಲಿ ನನ್ನ ಉಸಿರು ಇದ್ದು ಈ ಥರ ಹಿಂಗೆ ಹಾಕೊಂಡ್ಬಿಟ್ರೆ ಹಿಂಗೆ ಜಾರ್ತಾ ಇರ್ತೀನಿ. ಒಂದು ಇದಿಷ್ಟ ಆಗಲ್ಲ ನನಗೆ. ಹಿಂಗೆ ಹಾಕೊಂಡ್ಬಿಟ್ರೆ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಏನಪ್ಪ ಅಂತಂದರೆ ಮನೇಲಿ ಪುಳಿಯೋಗರೆ ಮಾಡಿದರು. ಪುಳಿಯೋಗರೆ ತಿಂದಿದ್ದಾಯಿತು. ಅದನ್ನೇ ರೆಸಿಪಿ ತೋರಿಸೋ ಥರ ಇಲ್ವಲ್ಲ, ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ಬಂದು ಮೀಶೋದಲ್ಲಿ ತೊಗೊಂಡಿದ್ದಂಥ ಒಂದು ಡ್ರೆಸ್. ಸುಮ್ಮನೆ ತಗೊಂಡೆ ಹೆಂಗಾಗುತ್ತೋ ನೋಡುವ ಅಂತೇಳಿ, ಇಲ್ಲಾಂದರೆ ನಮ್ಮ ಅಕ್ಕನ ಮಕ್ಕಳಿಗೆ ನನ್ನ ಮಗಳಿಗೆ ಕೊಡೋದಕ್ಕಾಗುತ್ತೆ ಅಂತ. ಬಟ್ ಅದು ಚೆನ್ನಾಗಿದೆ, ಹಿಂಗೆ ಇಟ್ಕೊಳ್ಳೋಣ ಅಂತೇಳಿ. ಸಖತ್ತಾಗಿದೆ. ಬಟ್ಟೆ ಬೇರೆ ತೊಗೊಂಬಂದಿರಲಿಲ್ವಲ್ಲ, ಹಂಗಾಗ್ಬಿಟ್ಟು ಬೈ ಮಾಡಿದ್ದೆ. ಸ್ವಲ್ಪ ದೊಡ್ಡದಾಗುತ್ತೆ, ಬಟ್ ಸ್ವಲ್ಪ ಹೊಲಿಗೆ ಹಾಕಿದ್ರೆ ಸರಿ ಆಗುತ್ತೆ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಕಲರ್. ವೇಲು ಪ್ಯಾಂಟು ನನಗೆ ಏನು ಗೊತ್ತಾ, ಆಲ್ಮೋಸ್ಟ್ ನಾನು ಏನೇ ಬೈ ಮಾಡಿದ್ರು ವೇಲು ಪ್ಯಾಂಟು ಸೇಮು ಒಂದೇ ಥರ ಸಿಕ್ಬಿಡುತ್ತೆ ಯಾವಾಗಲೂ ಅಷ್ಟೇ. ಎಷ್ಟು ನನ್ನ ಸಣ್ಣ ಹುಡುಗಿಂದಾಗಿಂದನೂ ಕೂಡ ಅಷ್ಟೇ. ನಾನು ಬಟ್ಟೆ ತಗೊಳ್ತೀನಿ ಅಂತ ಹೋದೆ, ಸೀರಿಯಲ್ಲು ಕೂಡ ಅಷ್ಟೇ ಕಾಂಟ್ರಾಸ್ಟ್ ಕಲರ್ ನನಗೆ ಬೇಗ ಸಿಗೋದಿಲ್ಲ. ನನ್ನ ಚಾಯ್ಸ್ ಅದು ಇದ್ದು ಕೂಡ ಎದುರಿಗಿದ್ರೂ ಕೂಡ ಕಾಂಟ್ರಾಸ್ಟ್ ಕಲರು ಎದುರಿಗಿದ್ರೂ ಕೂಡ ನಾನೇನು ಮಾಡಿಬಿಡ್ತೀನಿ, ಸೇಮ್ ಟು ಸೇಮ್ ಇರೋದೇ ಬೈ ಮಾಡಿರ್ತೀನಿ. ಬಟ್ ನಾನು ಆರ್ಡ್ರ್ ಮಾಡಿದ್ದು ಒಂಥರ ಸ್ಕಿನ್ ಕಲರು. ನಾನು ಯಾವಾಗಲೂ ಲಿಪ್ಟಿಕ್ ಹಾಕ್ತೀನಲ್ವ, ನನ್ನ ಸ್ಕಿನ್ ಕಲರೇ ಇರುತ್ತೆ. ಅದೇ ಥರದ್ದು ಇದು ಆರ್ಡ್ರ್ ಮಾಡಿದ್ದು. ಬಟ್ ಆದರೆ ಇಲ್ಲಿ ಬಂದಿರೋದು ನೋಡ್ರೆ ಮೆರೂನ್ ಕಲರು. ಪರವಾಗಿಲ್ಲ, ಇರಲಿ. ಲೈಟ್ ಮೆರೂನ್ ಕಲರ್. ಹಾಂ, ಇದು ಸ್ಕಿನ್ ಕಲರೇ ಡಾರ್ಕ್ ಸ್ಕಿನ್ ಕಲರ್ ಅಂತ. ಹಾಗೆ ಈ ಕಲರ್ ಬಂದಿದೆ. ಇರಲಿ, ಓಕೆ, ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ. ಇದು ಒಂದು ಕಲರ್ ಚೆನ್ನಾಗಿದೆ ಅಲ್ವಾ. ಈ ವೇಲು ಎಲ್ಲ ವೇಲು ಟಾಪು ಬಾಟಮ್ ಎಲ್ಲ ಸಕ್ಕತ್ತಾಗಿದೆ. ಓಕೆ, ಇರಲಿ. ನೀವು ಕೂಡ ಬೈ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ಚೆನ್ನಾಗಿ ತಿರ್ಗಂಗೆ. ಸಕ್ಕತ್ತಾಗಿದೆಯಲ್ಲ? ಹಿಂದೆ ಡೀಪ್ ಒಂದು ಮಾಡಿಸ್ಕೋಬೇಕಷ್ಟೇ. ಇರಲಿ, ಒಂಥರ ಚೆನ್ನಾಗಿರುತ್ತೆ. ಬೇಕಂದ್ರೆ ನಾವು ಡೀಪು ಕೂಡ ತಗೋಬೋದು. ನಾನು ಏನಾದರೂ ನನ್ನ ಮನೇಲಿ ಇದ್ದಿದ್ರೆ ಮಿಷಿನ್ ಇತ್ತಲ್ವಾ, ಅಲ್ಲಿ ನಾನು ಡೀಪ್ ಮಾಡ್ಕೊಂಡ್ಬಿಡ್ತಿದ್ದೆ. ನನಗೆ ಇಷ್ಟು ಡೀಪ್ ಇಷ್ಟ ಆಗಲ್ಲ, ಥರ ಮೈ ಹಿಂಗೆ ಹಿಡ್ದಂಗೆ ಆಗುತ್ತೆ. ನನಗೆ ಸ್ವಲ್ಪ ಡೀಪ್ ಇರೋಂಥ ಬ್ಲೌಸ್ ಅಥವಾ ಡೀಪ್ ಇರೋಂಥ ನನಗೆ ಚೂಡಿದಾರ್ಗಳು ನನಗೆ ಇಷ್ಟ ಆಗೋಂಥದ್ದು. ಸೂಟಬಲ್ಲು ಕೂಡ. ಕೆಲವ್ರಿಗೆ ಏನಂತಾರೆ ಗೊತ್ತಾ, ಕೆಲವರು ಅಯ್ಯೋ ಡೀಪ್ ಹಂಗಿದೆ ಅಥವಾ ಸ್ಲೀವ್ಲೆಸ್ಸು ಅಥವಾ ಮಾಡರ್ನ್ ಡ್ರೆಸ್ ಅಂತಾರೆ. ಅದು ನಮಗೆ ಕಂಫರ್ಟಬಲ್ ಅನ್ಸಲ್ಲ. ನನಗೆ ಫುಲ್ ಅಥವಾ ಇಲ್ಲಿವರೆಗೂ ಬ್ಲೌಸು ಅಥವಾ ಇಲ್ಲಿವರೆಗೂ ನನಗೆ ಚೂಡಿದಾರ್ ಟಾಪ್ ಇದ್ರಾಗಲ್ಲ, ಅದು ಬೇರೆ ಒಂದು ಇದು ನೆಕ್ಕಿಂದ ಈ ಥರ ಬರ್ತಾರೆ. ಎಂಥ ನೆಕ್ ಅಂತಾರೆ? ಬೋಟ್ ನೆಕ್. ಬೋಟ್ ನೆಕ್ ಎಲ್ಲ ಇದ್ರೆ ಓಕೆ, ಅದೊಂಥರ ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ. ಬಟ್ ಆದರೆ ಈಗ ನಾರ್ಮಲ್ ಆಗಿರೋಂಥ ಈ ಥರ ಡೀಪ್ಗಳು ಏನಿರ್ತಾವಲ್ಲ, ನಿಮ್ಗೆ ಇಷ್ಟೇಷ್ಟು ಡೀಪ್ ಸೈಡ್ ಡೀಪ್ ಇಲ್ಲ. ಹಾಂ, ಇಷ್ಟ ಇದು ಸ್ಟಿಚ್ ಹಾಕಿಲ್ವಲ್ಲ, ಅದಕ್ಕೆ ಇಷ್ಟೇಷ್ಟು ಡೀಪ್ ಇತ್ತು ಅಂದರೆ ನಾನೇನು ಮಾಡ್ತೀನಿ ಅಂದರೆ, ಹಿಂಗೂ ಟೈಲರಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಬೇಕಷ್ಟು ಡೀಪಿಗೆ ಇಟ್ಕೊಂಡ್ಬಿಟ್ಟು ಒಂದು ನಾಟ್ ಹಾಕ್ಬಿಡ್ತೀನಿ. ಅಂದರೆ ಇದು ಒಂದು ಕಟ್ಟೋದು ಹಾಕ್ಬಿಡ್ತೀನಿ. ಅವಾಗ ಅದು ಕಂಫರ್ಟಬಲ್ ಆಗಿರುತ್ತೆ. ನಾನು ರೆಡಿಮೇಡ್ ತಗೊಂಡು ಅದೇ ಥರನೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ನಾನು ಯುಗಾದಿ ಹಬ್ಬದಲ್ಲಿ ಒಂದು ವೈಟ್ ಡ್ರೆಸ್ ನೋಡಿ, ವೈಟ್ ಡ್ರೆಸ್ ಮತ್ತು ವೈಟ್ ಡ್ರೆಸ್, ವೈಟ್ ಪ್ಯಾಂಟು, ಅದಕ್ಕೆ ಪಿಂಕ್ ಕಲರ್ ಮತ್ತು ಪಿಂಕ್ ವೈಟ್ ಇರೋಂಥದ್ದು ವೇರ್, ಇದೇ ಕ್ಲಾತ್, ಇದೇ ಒಂದು ಏನಿದೆಯಲ್ಲ ಬಟ್ಟೆ ಸೇಮ್ ಈ ಥರ ಹಿಂಗೆ ಹಾಕೊಂಡ್ಬಿಟ್ರೆ ಹಿಂಗೆ ಜಾರ್ತಾ ಇರ್ತೀನಿ. ಒಂದು ಇದಿಷ್ಟ ಆಗಲ್ಲ ನನಗೆ. ಹಿಂಗೆ ಹಾಕೊಂಡ್ಬಿಟ್ರೆ ನೋಡಿ ಹೆಂಗೆ ಹಿಂಗಂದ್ರೆ ಸಾಕು, ಹಿಂಗಿರೋದೇ ಇಲ್ಲ, ಹಿಂಗೆ ಹೋಗ್ತಾ ಇದೆ. ಸಿಟ್ಟು ಬರುತ್ತೆ, ಹಂಗಿರ್ಬಾರ್ದು. ಅದಕ್ಕೆ ಈ ಥರ ಇರಬಾರ್ದು ಅಂದರೆ ನೀವು ಈ ಥರ ಪಾಲಿಸ್ಟರ್ ಟೈಪ್ ಇರೋಂಥ ತಗೋಬಾರ್ದು. ನೀವು ಕಾಟನ್ ತಗೋಬೇಕು. ನೀವು ಏನಾದರೂ ಆ ಥರ ಫೀಲ್ ಇತ್ತು ಅಂದರೆ ನೋಡಿ 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 ನೀವೇ ನೋಡಿ ಈ ಥರ ಹೋಗ್ತಾ ಇರುತ್ತೆ. ಹಿಂಗೆ ಹಾಕೊಂಡ್ರೆ ಹಿಂಗೆ ಇರಬೇಕು. ಅದು ಹಿಂಗೆ ಹಾಕೊಂಡ್ರೆ ಹಿಂಗೆ ಇರಬೇಕು. ಆ ಥರದ್ದು ನನಗೆ ಚೂಡಿದಾರ ಬಟ್ಟೆಗಳು ಅಥವಾ ಅದು ಕಾಟನ್ನು, ರಾಯನ್ ಕಾಟನ್ನು, ಆ ಥರದ್ದು ಇಷ್ಟ ನನಗೆ. ರಾಯನ್ ಕ್ಲಾತು, ಕಾಟನ್ ಇಷ್ಟ. ಈ ಫ್ಯಾಬ್ರಿಕ್ ಕ್ರೆಪ್ಪು ನನಗೆ ಇಷ್ಟನೇ ಆಗಲ್ಲ. ನನಗೆ ಈ ಥರದ ಬಟ್ಟೆ ಇಷ್ಟ ಆಗಲ್ಲ. ಬಟ್ ಆದರೆ ಈಗ ಎಮರ್ಜೆನ್ಸಿ ಬಟ್ಟೆ ತೊಗೊಂಬಂದಿಲ್ಲ, ಯಾವ ತೊಗೊಂಬಂದಿದ್ದೆ. ಹಂಗಾಗ್ಬಿಟ್ಟು ಈ ಒಂದು ಡ್ರೆಸ್ಸು ಹಿಂಗಿದೆ. ನೋಡಿ ನೋಡಿ ನೀವೇ ನನಗೆ ಇದು ಸ್ವಲ್ಪ ಹಿಂಗೆ ಓಡಾಡ್ಬಿಟ್ಟೆ ಅಂದರೆ ನಾನು ಹಿಂಗೆ ಬೀಳ್ತಾರೆ. ಹಿಂಗೆ ಬೀಳ್ಬಾರ್ದು. ನೀಟಾಗೆ ಕಾಟನ್ ಆದರೆ ಹೆಂಗಿರುತ್ತೆ ಹೇಳಿ, ಕಾಟನ್ ಆದರೆ ಹಿಂಗೆ ನೀಟಾಗಿ ಹೆಂಗೆ ಹಾಕೋದು ನೋಡಿ 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 ಹಿಂಗೆ ಬೀಳ್ಬಾರ್ದು. ಹಿಂಗೆ ಹಗ್ಗಾಗ ಬರೀ ಹಿಂಗೆ ಅನ್ಕೊಳ್ಳೋದು ಹಿಂಗೆ ಅನ್ಕೊಳ್ಳೋದು ಆಗ್ತಾ ಇರುತ್ತೆ. ಅದಕ್ಕೆ ನೀಟಾಗಿ ನೋಡಿ 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 ನೀವೇ ಈ ಥರ ಆಗ್ಬಾರ್ದು. ಕಾಟನ್ ಆದರೆ ಹೆಂಗಿರುತ್ತೆ ಹೇಳಿ, ಹಿಂಗೆ ಅಂದ್ಕೊಂಡ್ರೆ ಹಾಗೆ ಇರುತ್ತೆ. ರಾಯನ್ ಕ್ಲಾತು ಅಷ್ಟೇ, ಕಾಟನ್ನು ಅಷ್ಟೇ. ಈ ಫ್ಯಾಬ್ರಿಕ್ಕೇ ಅಷ್ಟು ಫ್ಯಾಬ್ರಿಕ್ ಚೆನ್ನಾಗಿರೋದಿಲ್ಲ. ನೀವು ಕೂಡ ಫ್ಯಾಬ್ರಿಕ್ ಇಷ್ಟಪಡೋರು ಕೆಲವು ಇಷ್ಟಪಡ್ಬೋದು. ನಾನು ಈ ಥರದ್ದು ಸೀರೆ ಉಡ್ಕೊಂಡ್ರೆ ಚೆನ್ನಾಗಿ. ಈ ಥರ ಸೀರೆ
ಓಕೆ, ಬಟ್ ಅದು ಚೂಡಿದಾರ್ ನಂಗೆ ಇಷ್ಟನೇ ಆಗಲ್ಲ. ಅದ್ರಲ್ಲಿ ಈ ವೇಲಿತ್ತು ಅಂತಂದ್ರೆ ನಂಗಂತೂ ಇಷ್ಟನೇ ಆಗಲ್ಲ. ನೋಡಿ ಹಿಂಗೆ ನಾನು ಎಷ್ಟು ಸಲ ಅಂದ್ಕೊಂಡೆ ಅಲ್ವಾ. ಬಟ್ ಈ ಥರ ಕ್ಲಾತ್ ನೆರಿಗೆ ಚೆನ್ನಾಗಿ ಕೂತ್ಕೊಳತ್ತಲ್ಲ, ಈ ಥರ ಸೀರೆ ಚೆನ್ನಾಗಿ ಚೆನ್ನಾಗಿದೆ, ನೆರಿಗೆ ಚೆನ್ನಾಗಿ ಕೂತ್ಕೊಂಡೆ. ಕಾಟನ್ ಸೀರೆ ಉಡ್ಕೋಬೋದು, ಅದು ಹಿಂಗೆ ಅಡ್ರಕೊಳತ್ತ ಅಂತ. ಹೌದು, ಈ ಥರ ಇದೆ. ಬೇಕಿದ್ರೆ ನೀವು ಬೈ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಹೇಗಿದೆ, ಚೆನ್ನಾಗಿದೆ. ಸೈಡ್ ಓಪನ್ ಇದೆ ನೋಡಿ, ಸೈಡ್ ಓಪನ್ನು. ಇಲ್ಲೂ ಕೂಡ ಸೈಡ್ ಓಪನ್ ಇದೆ ಪ್ಯಾಂಟಿಗೆ. ಚೆನ್ನಾಗಿದೆ. ಪ್ಯಾಂಟ್ ಸೈಡ್ ಓಪನ್ ಇತ್ತು. ಪ್ಯಾಂಟ್ ಸೈಡ್ ಲಾಸ್ಟ್ ಓಪನ್. ಕಾಣ ನಾನು ಪ್ಯಾಂಟಿಂದ ಹೇಳಿದ್ದು ಓದಿಗ, ನೀನೇ ಅನ್ಕೊಂಡೆ. ಟಾಪಿಂದ ಅನ್ಕೊಂಡೆ. ಟಾಪ್ ಆಲ್ಮೋಸ್ಟ್ ಎಲ್ಲಕ್ಕೂ ಸೈಡ್ ಓಪನ್ ಇರುತ್ತೆ. ಟಾಪ್ಗೆಲ್ಲ ಸೈಡ್ ಓಪನ್ ಇಲ್ಲದೆ ಬರೀ ಅಂಬ್ರೆಲಾ ಇರುತ್ತೆ ಯಾವಾಗ್ಲೂ. ಗಂತರ ನಾನು ತುಂಬಾ ಚಿಕ್ಕಳಿದ್ದಾಗ ಅಂಬ್ರೆಲಾ ಡ್ರೆಸ್ ಅಂತ ಹೇಳಿ ನಮ್ಮಮ್ಮ ಸೀರಿಯಲ್, ಯೆಲ್ಲೋ ಕಲರ್ ಸೀರಿಯಲ್ ನಮ್ಮಮ್ಮ ನನಗೆ ಅಂಬ್ರೆಲಾ ಡ್ರೆಸ್ ನ ಹೊಲಿಸ್ಕೊಟ್ಟಿದ್ರು. ಅಂಬ್ರೆಲಾ ಅಂಬ್ರೆಲೂನು ಅಲ್ಲ, ಸಿಂಬ್ರೆಲೂನು ಅಲ್ಲ, ಅಂಬ್ರೆಲಾ ಡ್ರೆಸ್ ಚೂಡಿದಾರನ್ನ ಹೊಲಿಸ್ಕೊಟ್ಟಿತ್ತು ನಮ್ಮಮ್ಮ. ಸೀರೆ ಯೆಲ್ಲೋ ಕಲರ್ ಸೀರಿಯಲ್ ನಮ್ಮ ಅಕ್ಕಗೊಂದು ಫುಲ್ ಚೂಡಿದಾರ, ನನಗೊಂದು ಫ್ರಾಕು. ಅದರಲ್ಲಿ ನನಗೊಂದು ಡಿಸೈನ್ ಮಾಡಬೇಕು ಅಂತ ಒಂದು ಸರದ್ದು ಮಣಿ ತಗೊಬಿಟ್ಟು ಇಲ್ಲಿ ಅಂಟಿಸಿ ಡಿಸೈನ್ ಮಾಡಿ ಕೊಟ್ಟಿದ್ರು. ಅದೆಲ್ಲ ನಮ್ಮ ಸ್ಕೂಲಾಗ ಹುಡುಗಿಯರು ನೋಡ್ಬಿಟ್ಟು ಅಯ್ಯೋ ಗೊದ್ದ ಇದಾವಲ್ಲೇ ಅಂತೇಳಿ ಚುಡಾಯಿಸ್ತಿದ್ರು ನಮ್ಮ ಹುಡುಗಿಯರು ನಮ್ಮ ಸ್ಕೂಲಲ್ಲಿ ಕ್ಲಾಸ್ಮೇಟ್ಸ್ ಎಲ್ಲ. ಯಾವಾಗಿನ ಎಷ್ಟು ಗೊತ್ತಾ, 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಅಷ್ಟೇ ನಾನಿನ. ಇಷ್ಟೇ ಇದರ ಕತೆ, ಡ್ರೆಸ್ಸಿಂಗ್ ಕತೆ. ಫ್ರೆಂಡ್ಸ್ ಏನು ಗೊತ್ತಾ, ನಾನು ಬರ್ತಡೇ ದಿನ ಒಂದು ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ ಅಂದರೆ ಜಾಸ್ತಿ ಖುಷಿಯಾಗಿತ್ತು, ಜಾಸ್ತಿ ಎಂಜಾಯ್ ಮಾಡಿದ್ವಿ ಅವತ್ತು. ಅಂದರೆ ನನ್ನ ಮಗಳು ನನಗೋಸ್ಕರ ಅದು ಎಷ್ಟು ಕಷ್ಟಪಟ್ಟು ಬರ್ತಡೇ ಮಾಡಿದ್ಲು ಅಂತ ಹೇಳ್ಬಿಟ್ಟು ಅವತ್ತಂತೂ ಸ್ವಲ್ಪ ಕುಡಿದು ಕುಪ್ಪಳಿಸಿದ್ದಿತ್ತು. ಮತ್ತು ಒಂದು ವಿಷಯದ ಬಗ್ಗೆ ಎಲ್ಲರೂ ಯಾಕೆ ಹಿಂಗೆ ಹೋಗಿದ್ದೀರಾ, ನಿಮ್ಮ ಅಕ್ಕನ ಮನೆಗೆ ಯಾಕೆ ಈ ಥರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೀರಾ ಹಾಗೆ ಹೇಗೆ ಅಂತ ಒಂದು ಕ್ವಶನ್ ಬೇರೆ ಕೇಳಿದರು. ಅವೆರಡನ್ನೂ ಕೂಡ ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಯಾಕೆ ಅಂದರೆ ಅದು ಕ್ಲಿಯರಿಟಿ ಕೊಡೋದು ಬೆಟರ್ ಅನಿಸುತ್ತೆ. ಒಂದು ಕ್ವಶನ್ ಬಂದಾಗ ಅದಕ್ಕೆ ನಾವು ಆನ್ಸರ್ ಮಾಡೋದು ನಮ್ಮ ಕರ್ತವ್ಯ. ಯಾಕಂದರೆ ನಿಮ್ಗೊಂದು ಡೌಟ್ ಇರುತ್ತೆ, ಕ್ವಶನ್ ಕೇಳೋರ್ಗಾಗಿರ್ಬೋದು, ಕೇಳದೆ ಇದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಬಂದಿರುತ್ತೆ ಕೆಲವರಿಗೆ, ಅವರಿಗೆ ಆದರೂ ಈ ಒಂದು ಆನ್ಸರ್ ಕೊಟ್ಟಂಗಾಗುತ್ತೆ ಅಂತ ಆ ಕ್ಲಿಪ್ಪಿಂಗು ಹಾಕ್ತೀನಿ. ಮತ್ತು ಬರ್ತಡೇ ದಿನ ಸ್ವಲ್ಪ ಜಾಸ್ತಿ ಕುಡಿದು ಕುಪ್ಪಳಿಸಿದ್ದು ಉಂಟು, ಆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಪ್ಯಾಕಪ್ ಮೇಲೆ ನಾವು ಡೆಕೋರೇಟ್ ಮಾಡಿದ್ದೆಲ್ಲ ಕ್ಲೀನ್ ಮಾಡ್ಬೇಕಾರೆ, ಕ್ಲೀನ್ ಮಾಡ್ಬೇಕಾರೆ ಅದನ್ನು ಸ್ವಲ್ಪ ತುಣುಕು ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಮತ್ತೆ ಓಕೆನಾ, ಆಯ್ತು. ಅಮ್ಮ ಆ ಥರ ಅಮ್ಮ 4-5 ಅಂತ ಇಟ್ಕೊಂಡು ಆಟ ಆಡಿ ಬ್ಯಾಲೆನ್ಸ್ ಮಾಡ್ತಾರೆ, ಸಖತ್ತಾಗಿರುತ್ತೆ. ಹುಷಾರು. ಎಲ್ಲ ಪ್ಯಾಕಪ್ ಮಾಡ್ದೆ, ಪ್ಯಾಕಪ್ ಅಲ್ಲಮ್ಮ. ವಾವ್ ಸಖತ್ತಾಗೈತೆ, ವಾವ್ ಎಷ್ಟು ಚೆನ್ನಾಗೈತಲ್ಲ ನೋಡು, ಸಖತ್ತಾಗೈತಪ್ಪ. ಎಷ್ಟು ಕಷ್ಟಪಟ್ಟು ಮಗಳು. ಅರೆ ಪ್ರತಿಯೊಂದು ಕೊಲುನಲ್ಲ ನನ್ನ ಉಸಿರು ಇದ್ದು ಕತಿಯಿಂದ ನಾನು ನಾರ್ಮಲ್ ಔಟ್ಫಿಟ್ಟಿಗೆ ಬಂದ್ಬಿಟ್ಟೆ. ಯೂನಿಫಾರ್ಮ್ ನೋಡ್ಕೊಂಡ್ಬಿಟ್ರೆ ಟುನ್ 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 ಯಾವುದೋ ಸಾಂಗ್ ಐತೆ ಕಣ ಮಾತ್ರ. ಹೌದು, ಇಲ್ಲ ಇಲ್ಲ ಅದು ಬಿಟ್ಟರೆ ಹಿಂಗೆ ಇರುತ್ತೆ.
ಜಗಳ ಬಿಲ್ಲಾಗೆ ಪಿಪಿಯಲ್ಲಿ ನೀನೆಲ್ಲ ಪಿಪಿನ ಪಿಪಿಯಲ್ಲಿ ನೀನೆಲ್ಲ ಪಿಪಿ ಸಾಕಪ್ಪ. ಓಸಪ್ಪ ಐಸ್ ಕ್ರೀಮ್ ತಿನ್ನು. ನಾವು ಪ್ಯಾಕಪ್ನ ಎಷ್ಟು ಎಂಜಾಯ್ ಮಾಡ್ಕೊಂಡು ಪ್ಯಾಕಪ್ ಮಾಡ್ತಾ ಇದೀವಲ್ಲ ವಾಸಪ್ಪ. ನಾವು ಹಳೆ ಫ್ರೆಂಡ್ ಇಷ್ಟು ಖುಷಿ ಮಾಡಲಿಲ್ಲ. ಯಾಕಪ್ಪ ಮಾಡ್ತದೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಹೊಸಪ್ಪ ಫ್ರೆಂಡ್ಸ್, ಇದೆಲ್ಲ ತೆಗಿತಾ ಇದೀವಿ, ಡೆಕೋರೇಷನ್ ಎಲ್ಲ ಫಟ್ 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 ಅಂತ ಪಾಪ ಕಷ್ಟಪಟ್ಟು ಬಂದಿದ್ಲು. ಫಟ್ 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 ಅನ್ನೋದಿಲ್ಲ. ಯಾಕಿದ ಅವಾಗಿಂದ ಮೊಬೈಲ್ ಆನ್ ಆಗೇ ಇದೆ. ಓ ಮೈ ಗಾಡ್. ಪ್ಯಾಕಪ್ ಎಲ್ಲ ಆಯಿತು. ಬಾಯ್ ಬಾಯ್ ಗಾಯ್ಸ್. ಆಮೇಲೆ ಸಿಗ್ತೀವಿ. ಓಕೆನಾ? ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಕಡೆ ಸಿಗ್ತೀವಿ. ನಂದು ಯಾರೋ ಹೇಳಿದ್ರು, ನೀವು ಅಕ್ಕ ಮನೆ ಬಂದು ಜಾಸ್ತಿ ದಿನ ಅಲ್ಲಿ ಇರಬೇಡಿ, ಹೋಗಬೇಕು ಬರಬೇಕು ಇರಬೇಕು. ಹೌದು, ನಿಜ ಗೊತ್ತು. ನಾನು ಸುಮಾರು ಒಂದು ವರ್ಷ ಹತ್ತಿರ ಆಯಿತು, ಬಂದೇ ಇರಲಿಲ್ಲ. ಇನ್ನೊಂದು ನಾನು ಬಂದಿರೋದು ಅಂತಂದರೆ ಇಲ್ಲಿ ಮಜಾ ಮಾಡೋಕ್ಕೂ ಅಂತಲೂ ಅಲ್ಲ, ಏನೋ ಒಂದು ಕಷ್ಟ ಸಲುವಾಗಿ ಬಂದಿದ್ದೀನಿ. ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ನೋಡಿ ನಿಮಗೆ. ನನಗೆ ಒಂದು ದೆವ್ವದ ಕಾಟ ಇತ್ತು. ದೆವ್ವದ ಕಾಟ ಅಂದರೆ ನಿಮಗೆ ಗೊತ್ತಲ್ವ, ಗಾಳಿ ಚಟ್ಕು ದೆವ್ವ ಅಂದರೆ ಅದೆಲ್ಲ ನಂಬ್ತಿರಲ್ಲ ಗೊತ್ತಿಲ್ಲ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಅದು ನನಗೆ ಪ್ರಯೋಗ ಬಂದಿದೆ. ಪ್ರಯೋಗ ಉಪಯೋಗ ಅದಕ್ಕೆ ಡಿಫ್ರೆನ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅಂದರೆ ನನ್ನ ಅನುಭವಕ್ಕೆ ಬಂದಿದೆ. ಏನಂತಂದರೆ ರಾತ್ರಿ ಹೊತ್ತು ಬಂದುಬಿಟ್ಟು ನನಗೆ ದೆವ್ವ ಬಂದು ಹಿಂಗೆ ಹಿಡ್ಕೊಂಬಿಡೋದು. ಹಿಂಗೆ ಬಂದು ಅಮಿಕ್ಕೊಂಬಿಡೋದು. ಆ್ಯಕ್ಚುಲಿ ಹಿಂಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ, ಉಸಿರಾಡೋಕ್ಕಾಗ್ತಿರ್ಲಿಲ್ಲ, ಉಸಿರು ಬಿಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗ್ಬಿಟ್ಟು ಇಲ್ಲಿ ಒಂದು ದೇವರಿದೆ, ಅಂದರೆ ಪವರ್ಫುಲ್ ದುರ್ಗಮ್ಮ ಇದೆ. ಅಲ್ಲಿ ಹೋಗ್ಬಿಟ್ಟು ಒಂದು 3 ರಾತ್ರಿ ಅಥವಾ 5 ರಾತ್ರಿ ನಾವು ಅಲ್ಲಿ ಮಲಗಿದ್ರೆ ಆ ಒಂದು ದೆವ್ವದ ಕಾಟ ನನಗೇನು ಬಂದು ದೆವ್ವ ಅಮ್ಮಕ್ಕಂಬತ್ತಲ್ಲ, ಹಗಲು ರಾತ್ರಿ ನಾನು ಮಧ್ಯಾಹ್ನದ ಮಲ್ಕೊಂಡ್ರು ಕೂಡ ಬಂದು ದೆವ್ವ ಹಿಂಗೆ ಅಮ್ಮಿಕ್ಕೊಂಬಿಡೋದು. ಅದು ಯಾರೋ ಕೇಳಿದ್ದಕ್ಕೆ, ಅಂದರೆ ಶಾಸ್ತ್ರ ಅಥವಾ ದೊಡ್ಡವ್ರು ಯಾರೋ ಕೇಳಿದ್ದಕ್ಕೆ ಅದು ದೆವ್ವದ ಕಾಟ, ನೀನು ಎಲ್ಲೂ ಹೋಗೋಕ್ಕೂ ಕೊಡಲ್ಲ, ಬರೋಕ್ಕೂ ಕೊಡಲ್ಲ, ನೀನು ಬದುಕೋಕ್ಕೂ ಕೊಡಲ್ಲ ಅಂತ ಹೇಳಿದರು. 3 ರಾತ್ರಿ ಅಥವಾ 5 ರಾತ್ರಿ ನೀವು ನೈಟ್ ಹೊತ್ತು ದೇವರ ಒಂದು ಸನ್ನಿಧಾನದಲ್ಲಿ ಮಲ್ಕೊಂಬನ್ನಿ.
ಅಂಗಳದಲ್ಲಿ ಅವಾಗ ನಿಮಗೆ ಕಷ್ಟ ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ, ಅಲ್ಲಿಂದ ಹೊರಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹೋಗ್ತೀನಿ. ದೆವ್ವದ ಕಾಟ ಸ್ವಲ್ಪ ಬೇಗ ಬಿಡುಗಡೆ ಆಗಲಿ ಅಂತ ದೇವ್ರನ್ನ ಬೇಡ್ತಾ ಇದ್ದೀನಿ. ನೀವು ಕೂಡ ಹರಿಸಿ ಹಾರೈಸಿ ದೆವ್ವ ಒಂದು ನನ್ನ ಮಗಳನ್ನ ಏನು ಹಿಂಬಾಲತ್ತಿದೆ ಅಲ್ವಾ, ಮನೆಗೆ ನೆಮ್ಮದಿ ಇಲ್ದಿರೋ ಥರ ಅಥವಾ ಊಟ ಮಾಡ್ದಿರೋ ಥರ ಒಂಥರ ಅದೇ ಚಿಂತೆ ಗುಂಗು ಹೊರಗು ಒಂಥರ ಏನು ಕಾಟ ಇರುತ್ತಲ್ವ, ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕೆ ಕೊಡದೆ ಕುತ್ತಿಗೆ ಬಂದು ಹಿಡ್ಕೊಳ್ಳೋದು ಈ ಥರದ್ದೆಲ್ಲ ಆಗುತ್ತಲ್ವ, ಬಾ 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 ಅಂತ ಕರೆಯೋದು ಹಿಂಗೆಲ್ಲ ಆಗುತ್ತಲ್ಲ, ಅದು ನನಗೆ ನನ್ನ ಮಗಳಿಗೆ ಬಿಡುಗಡೆ ಆಗಲಿ ಅಂತ ಹರಿಸಿ ಹಾರೈಸಿ ನಾನು ಬೇಗ ಹೋಗ್ತೀನಿ. ಅದಕ್ಕೋಸ್ಕರ ಬಂದಿದ್ದೀನಿ. ಇದನ್ನು ಯಾಕೆ ಹೇಳಿದೆ ಅಂದರೆ ಹೇಳ್ಬಾರ್ದು ಅಂತಲೇ ಇದ್ದೆ, ಬಟ್ ಅದನ್ನು ನೀವು ಕೇಳ್ತಿರಲ್ಲ ಬಂದು ಅಕ್ಕನ ಮನೆಗೆ ಇಲ್ಲೇ ಜಾಂಡ ಊರಿದೆ ಹಂಗೆ ಹಿಂಗೆ ಅಂತ. ಬಟ್ ನನ್ನೊಳಗಿರೋ ನೋವು ನಿಮಗೆ ಗೊತ್ತಾ, ನನ್ನಲ್ಲಿರೋ ಒಂದು ಕಷ್ಟ ನಿಮಗೆ ಗೊತ್ತಾ, ನನಗಾಗೋ ನೋವು ನಿಮಗೆ ಗೊತ್ತಾ, ಅದಕ್ಕೋಸ್ಕರ ಅದೆಲ್ಲ ಹೇಳ್ಕೊಂಡಿರಲಿಲ್ಲ, ಹೇಳ್ದೆ. ಯಾಕೆಂದರೆ ಬರಬೇಕು ಹೋಗಬೇಕು ನಿಜ, ನಾನು ಬಂದಿರಲಿಲ್ಲ, ಇಲ್ಲೊಂದು ದೇವರ ಒಂದು ಸನ್ನಿಧಾನಕ್ಕೆ ಹೋಗಬೇಕು, ಅಲ್ಲಿಂದ ದೂರ ಬರೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿಂದ ದೇವರ ಸನ್ನಿಧಾನಕ್ಕೆ ಹೋಗಿ ಒಂದು 5 ವಾರ ಮಲ್ಕೊಂಡು ಬರೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಅಷ್ಟೇ. ಈ ಥರ ಎಲ್ಲ ಕ್ವಶನ್ ಕೇಳಿದ್ರೆ ಅಕ್ಕನ ಮನೆಗೆ ಇದ್ದೀರಾ ಯಾಕೆ ಏನು ಅಂದರೆ ನಾನೇನು ಅಕ್ಕನ ಮನೆಗಳದ್ದು ಏನೂ ಹಾಕಲ್ಲ, ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಮಾಡ್ಕೊಂಬಂದಾಗ್ತೀನಿ. ಯಾಕಂದರೆ ನೀವು ಅಕ್ಕನ ಮನೆಯಲ್ಲಿ ವೀಡಿಯೋ ಮಾಡಿದೆ ತಾನೇ ನೀವು ಕೇಳೋದು, ಯಾಕೆ ನೀವು ಅಕ್ಕನ ಮನೇಲಿ ಇಲ್ಲೇ ಜಾಂಡ ಊರಿದ್ದೀರಾ ಅಂತ. ನಮ್ಮ ಸಮಸ್ಯೆ ಏನೋ ಬೇರೆ ಇರುತ್ತೆ, ಅದೇ ಹೊರಗಡೆ ಹೋಗಿ ತಿನ್ನೋದೋ ಉಣ್ಣೋದೋ ತೋರಿಸಿದ್ರೆ ನೀವೇನು ಮಾಡ್ತೀರಾ, ಸುಮ್ಮನೆ ಆಗ್ತೀರಾ. ಅದಕ್ಕೋಸ್ಕರ ನಾನು ಈ ಥರ ಒಂದು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ಅದು ಸಾಲ ಆಗದೇ ಇರೋಂಥ ಕಷ್ಟಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸಾಲ ಆಗುತ್ತೆ ಬಟ್ ಟೈಮ್ ತಗೊಳುತ್ತೆ, ಏನು ಮಾಡೋದು, ಆ ಥರ ಕಷ್ಟ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀನಿ ಅಕ್ಕನ ಮನೆಗೆ, ಏನು ಮಾಡೋಕ್ಕಲ್ಲ. ಅದನ್ನು ಕೆಲವೊಂದು ಹೇಳ್ಬೇಕಾಗಿರುತ್ತೆ, ಕೆಲವೊಂದು ಹೇಳೋದಕ್ಕೆ ಆಗಲ್ಲ. ನೀವು ಕೇಳಿದಾಗ ಎಲ್ಲದೂ ಆನ್ಸರ್ ಮಾಡೋಕ್ಕಾಗಲ್ಲ. ಮೇನ್ ಏನೋ ನಿಮ್ಗೆ ತಿಳಿಸ್ಬೋದು. ಅದಕ್ಕೋಸ್ಕರ ನಾನು ಇನ್ನು ಮುಂದೆ ನೀವು ಈ ಥರ ಕ್ವಶನ್ ಕೇಳಿದರೆ ಅಕ್ಕನ ಮನೆಗೆ ಇಲ್ಲೇ ಜಾಂಡ ಊರಿದ್ದೀರಾ, ಬರಬೇಕು ಹೋಗಬೇಕು ಈ ಥರ ಇರಬೇಕು, ಅದು ಬಿಟ್ಬಿಟ್ಟು ಇಲ್ಲೇ ಉಳ್ಕೊಂಬಿಟ್ಟಿದ್ದೀರಾ ಅಂದರೆ ಯಾರೂ ಸಾಲ್ವ್ ಮಾಡೋದಕ್ಕಾಗಲ್ಲ. ಆ ಥರದೊಂದು ಸಮಸ್ಯೆ ನನಗೆ. ನಿಮಗೆ ಆಲ್ಮೋಸ್ಟು ನಾನು ಇವತ್ತಿನ ಬ್ಲಾಗಲ್ಲಿ ಹೇಳಿರೋದ್ರಲ್ಲಿ ಅರ್ಥ ಆಗಿರುತ್ತೆ, ಕೆಲವರಿಗೆ ಅರ್ಥ ಆಗದೇ ಇರ್ಬೋದು, ಗೊತ್ತಿಲ್ಲ ನನಗೆ. ಏನು ಮಾಡೋಕ್ಕಾಗಲ್ಲ ಆಯಿತಾ. ಹಂಗಾಗ್ಬಿಟ್ಟು ಇವತ್ತು ಇನ್ನು ಮುಂದೆ ನಾನು ಈ ಥರ ಮಾಡೋದಿಲ್ಲ. ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಏನೋ ತಿನ್ನೋದು ಉಣ್ಣೋದು ಏನಾದರೂ ಸಮಥಿಂಗ್ ಹೊರಗಡೆ ವ್ಲಾಗ್ ಹಾಕ್ಬಿಡ್ತೀನಿ ನಾನು ಅಷ್ಟೇ. ಏನಾದರೂ ಪರ್ಚೇಸ್ ಮಾಡೋದಿರುತ್ತೆ, ಏನೋ ತಿನ್ನೋದಿರುತ್ತೆ, ಏನಾದರೂ ಉಣ್ಣೋದಿರುತ್ತೆ. ಹಾಗೆ ಏನು ಮಾಡೋದು, ನೀವು ಅಕ್ಕನ ಮನೆಗಿದ್ರೂ ಈ ಥರ ಕ್ವಶನ್ ಬರುತ್ತೆ ಅಂತಂದರೆ ಹಂಗೆ ಮಾಡಬೇಕಾಗುತ್ತೆ. ಮುಂಚೆಲ್ಲ ನೀವು ಫ್ಯಾಮಿಲಿ ತೋರಿಸಿ ಫ್ಯಾಮಿಲಿ ಜೊತೆ ಮಾಡಿ ಅಂತ ಹೇಳ್ತೀರಿ, ಈಗ ಫ್ಯಾಮಿಲಿ ಜೊತೆ ಬ್ಲಾಗ್ ಮಾಡಿದ್ರೆ ಎಷ್ಟು ದಿನ ಅದು ಹೋಗಿಲ್ಲ ನೀವು ಅಂತಲ್ಲ, ಒಂದು ಕೊಂಕು ತಗೊಂಡು ಕಮೆಂಟ್ ಆಗ್ತದೆ. ನಮಗೂ ಗೊತ್ತು, ನಾವು ಇಲ್ಲಿ ಇರಬೇಕು ಪರ್ಮನೆಂಟಾಗಿ ಇರಬೇಕು ಅಂತ ಬಂದಿಲ್ಲ. ನಮ್ದೇನೋ ಒಂದು ಇರುತ್ತೆ ಅಲ್ವಾ, ಸಮಸ್ಯೆ ಇರುತ್ತೆ, ಏನೋ ಬಂದಿದ್ದೀವಿ, ಹೋಗ್ತೀವಿ. ಆ ಸಮಸ್ಯೆ ಬಗೆಹರಿದಾಗ, ಆ ಸಮಸ್ಯೆ ಬಗೆಹರಿಸೋರು ಬಂದಾಗ ಹೋಗ್ಬೇಕಾಗುತ್ತೆ. ನಾವು ಇಲ್ಲೇ ಇರೋದಕ್ಕೆ ಬಂದಿಲ್ಲ. ನಾನು ಕೂಡ ಎಲ್ಲಾದರೂ ನಾನು ಇಷ್ಟೊಂದು ಲಾಂಗ್ ಟರ್ಮ್ ಎಲ್ಲೂ ಹೋಗಿಲ್ಲ. ನಾನು ಕೂಡ ಹೋಗ್ತಿದ್ದೆ ನನ್ನವ್ರ ಮನೆಗೆ, ಮೈಸೂರಿಗೆ ಹೋಗ್ತಿದ್ದೆ. ಆವಾಗ ಜಾಸ್ತಿ ದಿನ ಅಲ್ಲೂ ಕೂಡ ಇರ್ತಿಲ್ಲ. ಅಲ್ಲಿ ವ್ಲಾಗು ಕೂಡ ನಾನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ಕೊಂಡಿಲ್ಲ. ಅಲ್ಲಿ ಪರ್ಮಿಷನ್ ಸಿಕ್ಕಿರಲಿಲ್ಲ, ಅಂದರೆ ಅಲ್ಲಿ ನಮ್ಮ ಅಣ್ಣರು ಒಪ್ತಾ ಇರಲಿಲ್ಲ ವ್ಲಾಗ್ ಮಾಡೋದು. ಅವ್ರ ಮನೆಯಲ್ಲಿ ವ್ಲಾಗ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಹಂಗಾಗ್ಬಿಟ್ಟು ಇಲ್ಲಿ ನಮ್ಮ ಅಕ್ಕರು ಅವರು ವ್ಲಾಗ್ಸ್ ಎಲ್ಲ ನೋಡ್ತಾರಲ್ವ, ಹಂಗಾಗಿ ಅವರು ಓಕೆ ಅಂದರು. ಹಾಗಾಗಿ ಹಾಕಿದ್ದಂಥದ್ದು ಅಷ್ಟೇ. ನಾನು ಹೋದ ಕಡೆಗೆಲ್ಲ ಲಾಂಗ್ ಟರ್ಮ್ ಇಷ್ಟೊಂದು ದಿನ ಎಲ್ಲೂ ಇರ್ತಿರ್ಲಿಲ್ಲ. ಸಮಸ್ಯೆ ಇರೋದ್ರಿಂದ ಇದೀನಿ, ಹೋಗ್ತೀನಿ. ಹೋದ್ಮೇಲೆ ನಮ್ಮ ಮನೆಯಲ್ಲೇ ನಾವು ಇರ್ತೀವಿ ಅಷ್ಟೇ. ನಮ್ಮ ಲೈಫಲ್ಲಿ ಏನು ಗೊತ್ತಾ, ಇನ್ನೊಂದು ಲೈಫಲ್ಲಿ ಕೆಲವರು ಹಿಂದೆ ಡೈರಿ ಅಂತ ಬರೆಯೋರು. ಡೈರಿ ಅವತ್ತಿನ ಒಂದು ಡೇ ಫುಲ್ಲು ಏನಾಗಿರುತ್ತಲ್ಲ ಅದಕ್ಕೆ ಡೈರಿ ಅಂತ ಬರಿತಾಯಿದ್ರು. ಇವತ್ತು ಹಿಂಗಾಯಿತು, ಹಾಗಾಯಿತು, ಇವತ್ತು ಇಲ್ಲಿ ಹೋಗಿದ್ದೆ, ಇಲ್ಲಿ ಬಂದೆ, ಈ ಥರ ಆಯಿತು ನನ್ನ ಒಂದು ಲೈಫಲ್ಲಿ ಅಂತೇಳಿ. ಬಟ್ ಆದರೆ ಇವಾಗ ಡೈರಿ ಬರಿತಾ ಇಲ್ಲ, ವ್ಲಾಗ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ ವ್ಲಾಗ್ ಮುಖಾಂತರ ನಮ್ಗೆ ಕೂಡ ಮೆಮೊರಿ ಇರುತ್ತೆ. ಮೆಮೊರಿ ಇರುತ್ತೆ. ಅದರಿಂದ ಏನು ಲಾಭ ಇದೆಯೋ ಅಷ್ಟೇ ಗೊತ್ತಿಲ್ಲ, ಬಟ್ ನಮಗಂತ ಏನು ಲಾಭದ್ದು ನಾನು ಕಂಡಿಲ್ಲ. ಬಟ್ ಒಂದು ಮೆಮೊರಿನೂ ಇರುತ್ತೆ, 4 ಜನದ ಜೊತೆಗೆ ಮಾತಾಡಿದಷ್ಟು ಆ ಫ್ರೆಂಡ್ಸ್ ಜೊತೆ ಮಾತಾಡಿದಷ್ಟು ಫೀಲ್ ಇರುತ್ತೆ. ಬಟ್ ಆದರೆ ಏನು ನಿಮ್ಮ ಕಣ್ಣಿಗೆ ನಾನು ಕಾಣ್ತೀನಿ, ನನ್ನ ಕಣ್ಣಿಗೆ ನೀವು ಕಾಣ್ತಾ ಇಲ್ಲ, ಅಷ್ಟೇ ಒಂದೇ ವ್ಯತ್ಯಾಸ. ಬಿಟ್ಟರೆ ನೀವು ಫ್ರೆಂಡ್ಸೇ, ನಾವಿಬ್ಬರು ಫ್ರೆಂಡ್ಸೇ, ವ್ಯೂವರ್ಸು ನಾವು ಫ್ರೆಂಡ್ಸೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಒಳ್ಳೆ ರೀತಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ. ಓಕೆನಾ, ಯಾವುದಾದ್ರೂ 100K ಮಾಡಿಬಿಡಿ ಫ್ರೆಂಡ್ಸ್. ನೋಡೋದು ತುಂಬ ತೃಪ್ತಿ ಪಡ್ತೀನಿ ನೋಡಿ. ನನ್ನ ವೀಡಿಯೋದಲ್ಲಿ 100K ಆಗಿದೆಯಲ್ಲ, ನಾನು ಖುಷಿನಾದರೂ ಸಿಗುತ್ತೆ. ಏನಿಲ್ಲ, ನಮಗೊಂದು ಖುಷಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು, ಲಾಟ್ಸ್ ಆಫ್ ಲವ್ ಯು.